ನಾನಾಗಲೇ ಹೇಳಿದೆ, 3 ಪ್ರಕರಣದಲ್ಲಿ ಒಂದಲ್ಲ 3 ಪ್ರಕರಣ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದಾಖಲಾಗಿರುವಂತಹ 3 ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಪ್ರಜ್ವಲ್ ರೇವಣ್ಣ. ಅದನ್ನ ಕೋರ್ಟ್ ಮುಂದೆ ತಂದಂತಹ ಸಂದರ್ಭದಲ್ಲಿ ನಾಳೆಯೇ ಪ್ರಕರಣದ ವಿಚಾರಣೆಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಪ್ರಜ್ವಲ್ ಪರ ವಕೀಲರು ಮನವಿಯನ್ನ ಮಾಡಿಕೊಳ್ತಾರೆ. ಅದಾದಂತಹ ನಂತರದಲ್ಲಿ ನ್ಯಾಯಾಧೀಶರು ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಟ್ಟು ಆ ನಂತರ ವಿಚಾರಣೆಯನ್ನ ಮಾಡೋಣ ಅಂತ ಹೇಳ್ತಾರೆ. ಆ ಬಳಿಕ ಮೇ 31ನೇ ತಾರೀಕು ಪ್ರಜ್ವಲ್ ರೇವಣ್ಣ ರಾಜ್ಯಕ್ಕೆ ವಾಪಸ್ಸಾಗಿ ನ್ಯಾಯಾಧೀಶರ ಮುಂದೆ ಅಥವಾ SIT ಮುಂದೆ ಹಾಜರಾಗ್ತೀನಿ ಅಂತ ಹೇಳಿರುವಂತಹ ದಿನ ಮೇ 31. ಅದೇ ದಿನ ಪ್ರಜ್ವಲ್ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಕೈಗೆತ್ತಿಕೊಳ್ಳೋದಕ್ಕೆ ಸದ್ಯ ನಿರ್ಧಾರವನ್ನ ಮಾಡಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮೇ 31ಕ್ಕೆ ಪ್ರಜ್ವಲ್ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಿಗದಿ ಇಲ್ಲ. ರೈಟ್, ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಒಂದಿಷ್ಟು ಬದಲಾವಣೆಗಳು. ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್ ಅವರು ಹೊರಡಿಸಿರುವಂತಹ ಆದೇಶ. ಮೇ 31ಕ್ಕೆ ಪ್ರಜ್ವಲ್ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಅಂತ ಹೇಳಲಾಗಿತ್ತು. ಬಟ್ ಅದರಲ್ಲಿ ಒಂದಿಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಮೇ 31ಕ್ಕೆ ಪ್ರಜ್ವಲ್ ರೇವಣ್ಣ ಅವರು ಬರ್ತಾರೆ. ಆವತ್ತು ಅರ್ಜಿಯ ವಿಚಾರಣೆಯನ್ನ ಮಾಡೋಕ್ ಮನವಿ ಆದ್ರೆ ಸಾಧ್ಯ ಇಲ್ಲ ಅಂತ ಹೇಳಿದೆ ನ್ಯಾಯಾಲಯ. ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಇಲ್ಲ ಅಂತ ಹೇಳಿದೆ ನ್ಯಾಯಾಲಯ. ಬಹಳ ಮಹತ್ವದ ಮಾಹಿತಿ. ಪ್ರಜ್ವಲ್ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯ ಹೇಳಿದೆ, ಅವರು 31ನೇ ತಾರೀಕಿಗೆ ಬರ್ತಿದ್ದಾರೆ. ಹಾಗಾಗಿ ಆವತ್ತು ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಅದು ಸಾಧ್ಯ ಇಲ್ಲ ಅಂತ ನ್ಯಾಯಾಲಯ ಹೇಳಿದೆ. ಮಹತ್ವದ ಮಾಹಿತಿ ಲಭ್ಯವಾಗ್ತಾ ಇರೋದು. ಕ್ಷಣ ಕ್ಷಣಕ್ಕೂ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಮೇ 31ನೇ ತಾರೀಕು ವಿಚಾರಣೆಗೆ ಮನವಿಯನ್ನ ಮಾಡಿಕೊಂಡ್ರು ಪ್ರಜ್ವಲ್ ರೇವಣ್ಣ ಪರ ವಕೀಲರು. ಆದ್ರೆ ಅದು ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ನ್ಯಾಯಮೂರ್ತಿಗಳು. 31ನೇ ತಾರೀಕು ಅರ್ಜಿಯ ವಿಚಾರಣೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ತಕ್ಷಣಕ್ಕೆ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಅಪ್ಡೇಟ್ಸ್ ಕ್ಷಣ ಕ್ಷಣಕ್ಕೂ ಕೋರ್ಟ್ನಲ್ಲಿ ಏನಾಗ್ತಾ ಇದೆ, ಯಾವ ರೀತಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಜ್ವಲ್ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಕೋರ್ಟ್ ಯಾವ ರೀತಿಯಾದಂತಹ ಸೂಚನೆಯನ್ನ ಕೊಡ್ತಾ ಇದೆ, ಅದರ ಅಪ್ಡೇಟ್ಸ್ ನ ನೀವು ನ್ಯೂಸ್ ಫಸ್ಟ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಈಗ ಲಭ್ಯವಾಗ್ತಾ ಇರುವಂತಹ ಮಹತ್ವದ ಮಾಹಿತಿ, ತಕ್ಷಣಕ್ಕೆ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳೋಕೆ ಸಾಧ್ಯ ಇಲ್ಲ. ಬಹಳ ಸ್ಪಷ್ಟವಾಗಿ ಹೇಳಿದೆ ನ್ಯಾಯಾಲಯ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾಗಿರುವಂತಹ ಸಂತೋಷ್ ಗಜಾನನ್ ಭಟ್ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ತಕ್ಷಣ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ದಾರೆ. ಅವ್ರು ಬರ್ತಾ ಇರೋದೇ 31ನೇ ತಾರೀಕು. ಆವತ್ತೇ ಅರ್ಜಿಯ ವಿಚಾರಣೆಯನ್ನ ಮಾಡೋಕೆ ಮನವಿಯನ್ನ ಮಾಡಿಕೊಂಡ್ರೂ ಕೂಡ ಅದು ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ ಸಂತೋಷ್ ಗಜಾನನ್ ಭಟ್. ಬಹಳ ಮಹತ್ವದ ಅಪ್ಡೇಟ್ಸ್ ಒಂದೊಂದೇ ಲಭ್ಯವಾಗ್ತಾ ಇರೋದು. ರೈಟ್, ಮತ್ತಷ್ಟು ಮಾಹಿತಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತೇ ಸೀನಿಯರ್ ಕೌನ್ಸಿಲ್ ಬರ್ತಾರೆ, ಇವತ್ತೇ ವಾದಿಸುವುದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು. ಎಷ್ಟು ಡೆಸ್ಪರೇಟ್ ಆಗಿ ನಿರೀಕ್ಷಣಾ ಜಾಮೀನನ್ನ ಪಡೆಯೋದಕ್ಕೆ ಪ್ರಜ್ವಲ್ ರೇವಣ್ಣ ಅವರು ಅವರ ಪರ ವಕೀಲರು ಪ್ರಯತ್ನವನ್ನ ಮಾಡ್ತಿದ್ದಾರೆ ಕೋರ್ಟ್ನಲ್ಲಿ. ಅದನ್ನ ನೀವು ಗಮನಿಸಬೇಕು. ಇವತ್ತೇ ಸೀನಿಯರ್ ಕೌನ್ಸಿಲ್ ಬರ್ತಾರೆ, ಇವತ್ತೇ ನಾವು ವಾದಿಸ್ತೀವಿ ಅಂತ ಹೇಳಿದ್ದಕ್ಕೆ ಕೆಲ ಕಾಲ ಅರ್ಜಿಯ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದೆ. ತುರ್ತು ವಿಚಾರಣೆಗೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ನಲ್ಲಿ ಕ್ಷಣ ಕ್ಷಣದ ಬೆಳವಣಿಗೆಗಳಾಗ್ತಾ ಇದೆ. ಕ್ಷಣ ಕ್ಷಣದ ಮಾಹಿತಿಯನ್ನ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ತುರ್ತು ವಿಚಾರಣೆಗೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ. ನಾಳೆ ನಿಗದಿಯ ಪ್ರಕಾರ ಟಿಕೆಟ್ ಬುಕ್ ಮಾಡಿರುವ ಪ್ರಕಾರ ಪ್ರಜ್ವಲ್ ರೇವಣ್ಣ ಜರ್ಮನಿಯ ಮ್ಯೂನಿಕ್ನಿಂದ ಹೊರಡಬೇಕು. ರಾತ್ರಿ 12:30 ಸುಮಾರಿಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಅವರು ಆಗಮಿಸ್ತಾರೆ. ಅವ್ರು ಹೇಳಿರೋ ಪ್ರಕಾರ ಮೇ 31ನೇ ತಾರೀಕು SIT ಮುಂದೆ ಹಾಜರಾಗ್ತೀನಿ ಅಂತ ಹೇಳಿದ್ದಾರೆ.
ಆದ್ರೆ ಅವರು ಏರ್ಪೋರ್ಟ್ಗೆ ಬಂದಿಳಿತಾ ಇದ್ದ ಹಾಗೆ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಈಗಾಗಲೇ SIT ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇದೆಲ್ಲದರ ಮಧ್ಯೆ ತುರ್ತಾಗಿ ಈಗಲೇ ವಿಚಾರಣೆಗೆ ಕೈಗೆತ್ತಿಕೊಳ್ಬೇಕು ಅನ್ನುವಂಥ ಮನವಿಯನ್ನ, ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಳ್ಬೇಕು ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೆಲ ಕಾಲ ಅರ್ಜಿಯ ವಿಚಾರಣೆ ಮುಂದೂಡಿಕೆಯಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು ಪ್ರಸಾದ್, ಕ್ಷಣಕ್ಕೂ ಬೆಳವಣಿಗೆ ಆಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಗೆ ಸಂಬಂಧಪಟ್ಟ ಹಾಗೆ. ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಹತ್ವದ ಮಾಹಿತಿ ಏನು? ಇವತ್ತೇ ವಿಚಾರಣೆ ಆಗುತ್ತಾ? ಹೇಗೆ ಏನಾಗ್ತಾ ಇದೆ ಕೋರ್ಟ್ನಲ್ಲಿ? ಖಂಡಿತ ವಿದ್ಯಶ್ರೀ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಂಧನದ ಭೀತಿಯಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ಯಾವಾಗ ಬೆಂಗಳೂರಿಗೆ ಬರ್ತಾರೆ ಅವ್ರನ್ನ ಬಂಧಿಸುವಂತಹ ಸಾಧ್ಯತೆಗಳಿದೆ ಅನ್ನೋ ಭಯದಲ್ಲಿ ಈಗ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮೊದಲನೇದಾಗಿ ಒಳನರಸೀಪುರ ಪ್ರಕರಣದಲ್ಲಿ ಒಂದು ಕಡೆ ಆದರೆ ಅದರ ಜೊತೆಗೆ ಇನ್ನ 2 CID SIT ಯಲ್ಲಿ ರಿಜಿಸ್ಟರ್ ಆಗಿರುವಂತಹ 2 ಪ್ರಕರಣಗಳಲ್ಲಿ ಸಂಬಂಧಪಟ್ಟಂತೆ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸುವಂತಹ ಕೆಲಸವನ್ನ ಈಗ ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ. ಆ 2 ಅರ್ಜಿಗೆ ಸಂಬಂಧಪಟ್ಟಂತೆ ಈಗ ಅರ್ಜಿ ಕೋರ್ಟ್ ಮುಂದೆ ಬಂದಂತಹ ಸಂದರ್ಭದಲ್ಲಿ ವಕಾಲತ್ ಸಹಿ ಹಾಕುವಂತ ಸಂದರ್ಭದಲ್ಲಿ ಜೆರಾಕ್ಸ್ ಪ್ರತಿಯನ್ನು ಹಾಕಿದ್ರೆ ಅಂತೇಳಿ ಆಫೀಸ್ ಅಬ್ಜೆಕ್ಷನ್ ಅನ್ನ ಕಂಪೈಲ್ ಮಾಡೋದಕ್ಕೆ ಕೋರ್ಟ್ ಸೂಚನೆ ಕೊಡುವಂತ ಕೆಲಸವನ್ನು ಮಾಡಿತು. ಅದರಂತೆ ಅವರ ಪರ ವಕೀಲರು ಈಗ ಕೋರ್ಟ್ ನಲ್ಲಿ ಆಫೀಸ್ ಅಬ್ಜೆಕ್ಷನ್ ಅನ್ನ ಕಂಪೈಲ್ ಮಾಡುವಂತ ಕೆಲಸ ಆಯಿತು. ಇದಾದ ನಂತರ ಅರ್ಜಿ ವಿಚಾರಣೆಯನ್ನ ಕೋರ್ಟ್ 31ಕ್ಕೆ ಮುಂದೂಡಿಕೆ ಮಾಡುವಂತ ಕೆಲಸವನ್ನು ಮಾಡಿತು. ಆದ್ರೆ ಇದಕ್ಕೆ ಅವರ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸುವಂತ ಕೆಲಸವನ್ನು ಮಾಡಿದ್ರು. ಯಾಕಂತಂದ್ರೆ ಪ್ರಜ್ವಲ್ ರೇವಣ್ಣ 31ಕ್ಕೆ ಬೆಂಗಳೂರಿಗೆ ಬರ್ತಿದ್ದಾರೆ. ಬಂದಂತ ಸಂದರ್ಭದಲ್ಲಿ ಅವರಿಗೆ ಬಂಧಿಸುವಂತಹ ಸಾಧ್ಯತೆಗಳಿದೆ. ಹೀಗಾಗಿ ಅರ್ಜಿ ವಿಚಾರಣೆನ ಇವತ್ತೇ ನಡೆಸಬೇಕು ಅಂತೇಳಿ ಮನವಿ ಸಲ್ಲಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು. ಅದರ ಜೊತೆಗೆ ನಮ್ಮ ಸೀನಿಯರ್ ಕೌನ್ಸಿಲ್ ಬಂದು ವಾದ ಮಂಡಿಸ್ತಾರೆ ಅಂತೇಳಿ ಟೈಮ್ ಕೇಳಿದ್ರು. ಹೀಗಾಗಿ ಕೆಲ ನಿಮಿಷಗಳ ಕಾಲ ಈಗ ಅರ್ಜಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡುವಂತಹ ಕೆಲಸವನ್ನ ಕೋರ್ಟ್ ಮಾಡಿದೆ. ಇನ್ನ ಈಗ ಅರ್ಜಿ ನೆಕ್ಸ್ಟ್ ವಿಚಾರಣೆ ನಡೆದಂತ ಸಂದರ್ಭದಲ್ಲಿ ಇವತ್ತು ಆ ಅರ್ಜಿ ವಿಚಾರಣೆ ಯಾವತ್ತು ನಡೆಯುತ್ತೆ ಅಂತಂದ್ರೆ ಇವತ್ತೇನೆ ನಿರೀಕ್ಷಣಾ ಅರ್ಜಿ ಜಾಮೀನು ಅರ್ಜಿಯ ವಿಚಾರಣೆ ನಡೆಯುತ್ತಾ, ಇಲ್ಲ ಮತ್ತೆ ನಿರೀಕ್ಷಣಾ ಜಾಮೀನು ಅರ್ಜಿ 3 ಅರ್ಜಿಗಳನ್ನ ಸಲ್ಲಿಕೆ ಮಾಡಿದರೆ ಆ ಸಲ್ಲಿಕೆ ಮಾಡುವಂತಹ ಅರ್ಜಿಗಳ ವಿಚಾರಣೆಗೆ ಸಂಬಂಧಪಟ್ಟಂತೆ ಯಾವಾಗ ನಡೆಸಬೇಕು ಅಂತೇಳಿ ಕೋರ್ಟ್ ಇವತ್ತು ತೀರ್ಮಾನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆ ವಿದೇಶಿ. ಇನ್ನೊಂದು ಪ್ರಮುಖವಾದಂತಹ ಅಂಶ ಏನಂತಂದ್ರೆ ಈಗ 3 ಕೇಸ್ನಲ್ಲಿ ಅವರು ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದ್ದು 3 ಕೇಸ್ಗಳಿಗೂ ಸಂಬಂಧಪಟ್ಟಂತೆ ಈಗ ಆಫೀಸ್ ಆಕ್ಷೇಪಣೆ ಸಲ್ಲಿಸುವಂತ ಕೆಲಸವನ್ನ SIT ಟೀಮ್ ಮಾಡಬೇಕಾಗುತ್ತೆ. 3 ಪ್ರತ್ಯೇಕ ಪ್ರಕರಣಗಳಾಗಿರುವಂತಹ ಹಿನ್ನೆಲೆಯಲ್ಲಿ 3 ಪ್ರಕರಣಗಳಲ್ಲಿ ಪ್ರಜ್ವಲ್ ಅವರ ಪಾತ್ರ ಏನು ಮತ್ತೆ ಅವರ ವಿರುದ್ಧ ಇರುವಂತಹ ಸಾಕ್ಷ್ಯಾಧಾರಗಳೇನು ಇದಕ್ಕೆ ಸಂಬಂಧಪಟ್ಟಂತೆ SIT ಆಕ್ಷೇಪಣೆ ಸಲ್ಲಿಸಬೇಕಾಗುತ್ತೆ. ಆ ಆಕ್ಷೇಪಣೆ ಸಲ್ಲಿಸಿದಂತಹ ಬಳಿಕ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ವಿಚಾರಣೆ ನಡೆಯುವಂತಹ ಸಾಧ್ಯತೆಗಳಿರುವಂತದ್ದು. ಆದ್ರೆ ಅರ್ಜಿ ವಿಚಾರಣೆಯನ್ನ ನಾಳೆನೇ ಕೈಗೆತ್ತಿಕೊಳ್ಬೇಕು ಅಂತೇಳಿ ಅವರ ಪರ ವಕೀಲರು ಏನು ಒತ್ತಾಯ ಮಾಡುವಂತ ಕೆಲಸ ಆಯಿತು. ಸೀನಿಯರ್ ಕೌನ್ಸಿಲ್ ಮನವಿ ಕೂಡ ಮಾಡ್ತಿದ್ದಾರೆ. ಮತ್ತೆ ಇದು 31ಕ್ಕೆ ಪ್ರಜ್ವಲ್ ಬರ್ತಿರುವ ಹಿನ್ನೆಲೆಯಲ್ಲಿ ಅವ್ರನ್ನ ಬಂಧಿಸುವಂತ ಸಾಧ್ಯತೆಗಳಿದೆ. ಹೀಗಾಗಿ ತುರ್ತಾಗಿ ಅರ್ಜಿ ವಿಚಾರಣೆ ನಡೆಸಬೇಕು ಅಂತೇಳಿ ಮನವಿ ಸಲ್ಲಿಸಿದ್ರು. ಆದ್ರೆ ಈಗ ಕೋರ್ಟ್ ಅದನ್ನ ಯಾವತ್ತು ವಿಚಾರಣೆ ನಡೆಸಬೇಕು ಅನ್ನೋದನ್ನ ತೀರ್ಮಾನ ಮಾಡೋದಕ್ಕೆ ಕೆಲ ನಿಮಿಷಗಳ ಕಾಲ ಟೈಮ್ ತೆಗೆದುಕೊಂಡಿರುವಂತದ್ದು ವಿದ್ಯಶ್ರೀ. ಒಟ್ಟಿನಲ್ಲಿ ವಿಷ್ಣು ಪ್ರಸಾದ್, ಈಗ ಪ್ರಜ್ವಲ್ ರೇವಣ್ಣ ಪರ ವಕೀಲರು ನಿರೀಕ್ಷಣಾ ಜಾಮೀನು ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಮಾಡಿರುವಂತಹ ವಾದ ಅಥವಾ ಅವರು ಕೋರ್ಟ್ನಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶಗಳನ್ನ ನೋಡ್ತಾ ಹೋದ್ರೆ ಎಷ್ಟು ಡೆಸ್ಪರೇಟ್ ಆಗಿದ್ದಾರೆ ನಿರೀಕ್ಷಣಾ ಜಾಮೀನನ್ನ ಪಡ್ಕೊಳ್ಳೋಕೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು ತಮ್ಮ ಕಕ್ಷಿದಾರರ ಪರವಾಗಿ ಅನ್ನುವಂಥದ್ದು ಗೊತ್ತಾಗುತ್ತೆ. ಬಟ್ ಕೋರ್ಟ್ ಯಾವಾಗ ಸಮಯವನ್ನ ನಿಗದಿ ಮಾಡುವಂತಹ ಚಾನ್ಸಸ್ ಇದೆ ಅಂತ ಹೇಳಿ, ಯಾಕಂದ್ರೆ ಮೂರು ಕೇಸ್ ಇದೆ, 3 ಕೇಸ್ಗೂ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಬೇಕಾಗುತ್ತೆ SIT. ಹಾಗಾಗಿ ಏನಾಗಬಹುದು ಅಂತ ಹೇಳಿ ವಿಷ್ಣು ಪ್ರಸಾದ್? ಖಂಡಿತ ವಿದೇಶಿ, ಯಾಕಂತಂದ್ರೆ ಈ ಪ್ರಕರಣದಲ್ಲಿ ಅವರಿಗೆ ಕಡ್ಡಾಯ ಕ್ಲಿಯರ್ ಆಗಿರೋದೇನಂತಂದ್ರೆ ಯಾವಾಗ ಭಾರತಕ್ಕೆ ಕಾಲಿಡ್ತಾರೆ. ಯಾಕಂತಂದ್ರೆ ಬ್ಲೂಕರ್ನ ನೋಟಿಸ್ ಈಗಾಗಲೇ ಇಶ್ಯೂ ಮಾಡುವಂತ ಕೆಲಸವನ್ನು SIT ಮಾಡಿದೆ. ಈ ಹಿನ್ನೆಲೆಯಲ್ಲಿ ಅವರು ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಎನಿ ಕಂಡೀಷನ್ ಅವ್ರನ್ನ ಬಂಧಿಸುವಂತಹ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇರುವಂತದ್ದು. ಹೀಗಾಗಿ ಅಷ್ಟರೊಳಗಡೆ ನಾವು ನಿರೀಕ್ಷಣಾ ಜಾಮೀನನ್ನ ಪಡೆದುಕೊಳ್ಬೇಕು ಅಂತೇಳಿ ಈಗ ಅವರ ಪರ ವಕೀಲರು ಈಗ ಏನೋ ತರಾತುರಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂತ ಕೆಲಸ ಮಾಡಿದರೆ ಇವತ್ತು ಮಧ್ಯಾಹ್ನ 3 ಅರ್ಜಿಗೆ ಸಂಬಂಧಪಟ್ಟಂತೆ ಏನೋ ಅವರಿಗೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡುವಂತದ್ದು. 3 ಕೂಡ ಈಗ ಕೋರ್ಟ್ ಮುಂದೆ ಬಂದಂತ ಸಂದರ್ಭದಲ್ಲಿ ವಕಾಲತ್ ಹಾಕುವಂತಹ ಸಂದರ್ಭದಲ್ಲಿ ಒರಿಜಿನಲ್ ಇಲ್ಲ ಜೆರಾಕ್ಸ್ ಪ್ರತಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಅದಕ್ಕೊಂದು ಅಫಿಡವಿಟ್ ಸಲ್ಲಿಸೋದಕ್ಕೂ ಕೂಡ ಮೆಮೋ ಸಲ್ಲಿಸಿ ಅಂತೇಳಿ ಸೂಚನೆ ಕೊಡುವಂತಹ ಕೆಲಸ ಕೋರ್ಟ್ ಮಾಡಿತು. ಅದು ಕೂಡ ಮಾಡಿದ್ದಾರೆ. ಅಂದ್ರೆ ಈ 3 ಪ್ರಕರಣಗಳು ತುಂಬಾನೇ ಗಂಭೀರ ಪ್ರಕರಣಗಳಾಗಿರುವಂತದ್ದು. 3 ಪ್ರಕರಣಗಳಲ್ಲಿ ಬೇರೆ ಬೇರೆ ವಿಕ್ಟಿಮ್ಗಳಿದ್ದಾರೆ. 3 ಪ್ರಕರಣಗಳು ಬೇರೆ ಬೇರೆ ಜಾಗದಲ್ಲಿ ನಡೆದಿರುವಂತಹ ಘಟನೆಗಳು. 3 ಪ್ರಕರಣದಲ್ಲಿ ಬೇರೆ ಬೇರೆ ಆಯಾಮದಲ್ಲಿ ಏನು ಕೃತ್ಯ ನಡೆದಿರುವಂತಹ ಆರೋಪ ಇರುವಂತದ್ದು. 3 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಬೇರೆ ರೀತಿಯಲ್ಲಿ ಥ್ರೆಟನ್ ಮಾಡುವಂತಹ ಆರೋಪಗಳಿರುವಂತದ್ದು. ಹೀಗೆ 3 ಪ್ರಕರಣಗಳು ತುಂಬಾನೇ ಪ್ರತ್ಯೇಕ ರೀತಿಯಲ್ಲಿರುವಂತಹ ಏನೋ ಅತ್ಯಾಚಾರ ಪ್ರಕರಣಗಳು. ಅದ್ರ ಜೊತೆಗೆ 3 ಪ್ರಕರಣಗಳಲ್ಲಿ ಒಂದು ಕಡೆ 376 N ಅನ್ನ ಹಾಕಿದ್ದಾರೆ, ಇನ್ನೊಂದು ಕಡೆ 376 N2 ಅನ್ನು ಹಾಕಿರುವಂತದ್ದು. ಹೀಗೆ ಏನೋ ಪ್ರಕರಣದಲ್ಲಿ ಇನ್ನೊಂದು ಪ್ರಕರಣದಲ್ಲಿ 376K ಅನ್ನು ಹಾಕುವಂತ ಕೆಲಸ ಮಾಡಿದ್ದಾರೆ. ಹೀಗಾಗಿ ಸೆಕ್ಷನ್ಗಳು ಕೂಡ ಬೇರೆ ಇರುವಂತದ್ದು, ಮತ್ತೆ ಮೋಡ್ ಆಫ್ ಕ್ರೈಮ್ ಕೂಡ ಬೇರೆ ರೀತಿಯಲ್ಲಿ ಇರುವಂತದ್ದು. ಹೀಗಾಗಿ 3 ಪ್ರಕರಣಗಳು ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸುವಂತ ಕೆಲಸ ಅವ್ರು ಏನ್ ಮಾಡಿದ್ದಾರೆ, ಆ 3 ಪ್ರಕರಣಗಳ ಫೈಲ್ಗಳನ್ನ ಈಗ SITಗೆ ಕೊಡುವಂತ ಕೆಲಸವನ್ನ ಈಗ ಕೋರ್ಟ್ ಮಾಡುವಂತದ್ದು. ಮತ್ತೆ ಅವರ ಪರ ವಕೀಲರು ಅವರಿಗೆ ಒಂದು ಪ್ರತಿಯನ್ನು ಕೊಡಬೇಕು, ಅದರಂತೆ ಕೊಟ್ಟಿದ್ದಾರೆ. ಈಗ ಅಷ್ಟು ಫೈಲನ್ನ ಸ್ಟಡಿ ಮಾಡುವಂತ ಕೆಲಸವನ್ನ SIT ಮಾಡಬೇಕು. ಸ್ಟಡಿ ಮಾಡಿದಂತಹ ಬಳಿಕ ಅವರು ಯಾವ ಗ್ರೌಂಡ್ ಅಲ್ಲಿ ಬೇಲ್ ಅನ್ನ ಕೇಳ್ತಾ ಇದ್ದಾರೆ, ನಿರೀಕ್ಷಣಾ ಜಾಮೀನನ್ನ ಕೇಳ್ತಿದ್ದಾರೆ ಅನ್ನುವಂಥ ಗ್ರೌಂಡ್ ಏನಿದೆ ಅದಕ್ಕೆ ಗ್ರೌಂಡ್ಗೆ ಪರ್ಯಾಯವಾಗಿ ಕೌಂಟರ್ನ ಪಾಯಿಂಟ್ ನ
ರೆಡಿ ಮಾಡುವಂತ ಕೆಲಸನ SIT ಮಾಡಬೇಕು. ಮತ್ತೆ 3 ಪ್ರಕರಣಗಳಿಗೆ ಪ್ರತ್ಯೇಕವಾಗಿ ಅಬ್ಜೆಕ್ಷನ್ ಸಲ್ಲಿಸುವಂತ ಕೆಲಸವನ್ನು ಮಾಡಬೇಕು. ಅದಾದ ನಂತರ ವಿಚಾರಣೆ ಕೈಗೆತ್ತಿಕೊಂಡಂತ ಸಂದರ್ಭದಲ್ಲಿ 3 ಪ್ರಕರಣಗಳಿಗೆ ಪ್ರತ್ಯೇಕವಾಗಿ SIT SPP ಅವರು ವಾದವನ್ನು ಮಂಡಿಸಬೇಕು. ಅದಕ್ಕೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಅವರು ವಾದವನ್ನು ಮಂಡಿಸಬೇಕು, ಪ್ರತಿವಾದ ಆಗಬೇಕು. ಅದಾದ ನಂತರ ತೀರ್ಮಾನ ಆಗುವಂಥದ್ದು. ಆದ್ರೆ ಈ ಅರ್ಜಿಯನ್ನ ತರಾತುರಿಯಲ್ಲಿ ತೆಗೆದುಕೊಳ್ಳಿ ಅಂತೇಳಿ ಅವರು ಮನವಿ ಸಲ್ಲಿಸ್ತಿರುವಂತದ್ದು ಕೆಲವೊಂದ್ ಕಡೆ ನೀವು ಹೇಳಿದಂತೆ ಡೆಸ್ಪರೇಟ್ ಆಗಿರುವಂತದ್ದು, ಮತ್ತೆ ಬಂಧಿಸ್ತಾರೆ ಅನ್ನೋ ಒಂದು ಭಯ ಈಗ ಆಲ್ರೆಡಿ ಕ್ಲಿಯರ್ ಆಗಿರುವಂತದ್ದು. ಬಂಧಿಸ್ತಾರೆ ಅನ್ನೋ ಗೊತ್ತಿರೋದು ಕೂಡ, ಆದ್ರೆ ಅದರಿಂದ ಎಲ್ಲೋ ಒಂದ್ ಕಡೆ 1% ಚಾನ್ಸ್ ಅಲ್ಲಿ ಏನಾದ್ರೂ ನಾವು ಬಂಧನದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನಾ ಅನ್ನೋ ಒಂದು ಪಾಯಿಂಟ್ ಅನ್ನು ಇಟ್ಕೊಂಡು ಅದೇ ಕೇಳಬೇಕು ಅನ್ಕೊಂಡೆ ವಿಷ್ಣು ಪ್ರಸಾದ್. ಈಗ ನೋಡಿ, 3 ಪ್ರಕರಣದಲ್ಲಿ ದಾಖಲಾಗಿರೋದು ಅತ್ಯಾಚಾರದ ಸೆಕ್ಷನ್, ಜೊತೆಗೆ ವಿಚಾರಣೆಗೆ ಹಾಜರಾಗಿಲ್ಲ, 1 ತಿಂಗಳಿಂದ ಲಾಪತಾ, ವಿದೇಶದಲ್ಲಿ ಇದ್ದಾರೆ. ಹೀಗಿದ್ದಂತಹ ಸಂದರ್ಭದಲ್ಲಿ ಸಿಗುವಂತಹ ಚಾನ್ಸಸ್ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ ವಿಷ್ಣು ಪ್ರಸಾದ್? ಖಂಡಿತ ವಿದೇಶಿ. ಯಾಕಂತಂದ್ರೆ ಈಗ 3 ಪ್ರಕರಣಗಳು ಗಂಭೀರತೆಯನ್ನು ಇರುವಂತದ್ದು, 3 ಪ್ರಕರಣಗಳು ಪ್ರತ್ಯೇಕ ಆಗಿರುವಂತಹ ಸಂದರ್ಭದಲ್ಲಿ ಈಗ ಏಕಾಏಕಿ ಕೇವಲ 50 ನೋಡೋದಾದ್ರೆ ಡೇಟ್ 90 ಇರುವಂತದ್ದು, 30-31ಕ್ಕೆ ಅವ್ರು ವಾಪಸ್ ಬಂದಂತ ಸಂದರ್ಭದಲ್ಲಿ ಅಷ್ಟರೊಳಗಡೆ ಅವರು ಜಾಮೀನು ಅರ್ಜಿ ವಿಚಾರಣೆ ನಡೆಸಿ ಅವರಿಗೆ ಬೇಲ್ ಸಿಗುತ್ತಾ, ಈ ಎಲ್ಲ ಪ್ರಶ್ನೆಗಳು ಇರುವಂತದ್ದು. ಆದ್ರೆ ಅವರ ಪರ ವಕೀಲರು ಯಾವ ಗ್ರೌಂಡ್ ಅಲ್ಲಿ ಬೇಲ್ ಕೇಳ್ತಾರೆ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಜೊತೆಗೆ ಇನ್ನು ಪ್ರಕರಣಕ್ಕೆ ಬಂದಂತ ಸಂದರ್ಭದಲ್ಲಿ ಅತ್ಯಾಚಾರ ಆರೋಪ ಇರಬಹುದು, ಆದ್ರೆ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಪರ ವಕೀಲರು ಯಾವ ಗ್ರೌಂಡ್ ನಲ್ಲಿ ಬೇಲ್ ಕೇಳಿದ್ದಾರೆ, ಮತ್ತೆ ವಾದ ಮಾಡುವಂತ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳನ್ನು ಉಲ್ಲೇಖವನ್ನು ಮಾಡ್ತಾರೆ, ಮತ್ತೆ ಯಾವ ಮೆರಿಟ್ ಅನ್ನ ಕೋರ್ಟ್ ಮುಂದೆ ತಂದಿಡ್ತಾರೆ ಅನ್ನೋದ್ರ ಮೇಲೆ ಬೇಲ್ ಸಿಗುತ್ತೆ ಇಲ್ವ ಅನ್ನೋದು ಡಿಸೈಡ್ ಆಗುವಂಥದ್ದು. ಇದು ಒಂದ್ ಕಡೆ. ಇದರ ಜೊತೆಗೆ ಇವತ್ತನೇ ವಿಚಾರಣೆಯನ್ನ ಮಾಡಿ ವಿಚಾರಣೆ ಕೈಗೆತ್ತಿಕೊಳ್ಳಿ ಅಂತೇಳಿ ಅವ್ರು ಮನವಿ ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಈಗ ಅದಕ್ಕೆ ಕೋರ್ಟ್ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳುತ್ತೆ, ಯಾವತ್ತು ದಿನಾಂಕ ನಿಗದಿಪಡಿಸುತ್ತೆ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂತಹ ಕುತೂಹಲ ವಿದೇಶಿ. ರೈಟ್, ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.